ಲಾಸ್ಟ್ ಟೈಮ್ ನಾವು ಮೀನ್ ಹಿಡಿಯಕ್ ಹೋದಾಗ ನಮಗ್ ಸಿಕ್ಕಿದ್ದು ಸಣ್ಣ ಸಣ್ಣ ಮೀನುಗಳು. ಇಷ್ಟು ಮೀನ್ ಬೇಟೆ ಸಿಕ್ಕಿದೆ. ಏನಿಲ್ಲ ಅಂದ್ರೂ ಒಂದ್ 25 kg ಇದೆ. ಈ ಸಲ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ದೊಡ್ಡ ಮೀನು ಹಿಡಿಲೇಬೇಕು ಅಂತೇಳಿ ನಾವು ಹೋದ್ವಿ ವಿಜಿಪುರ ಹತ್ರ ಇರೋ ಒಂದು ಕೆರೆಗೆ. ಆ ಕೆರೆಯಲ್ಲಿ ನಮ್ಗೆ ಮೀನೇನೋ ಸಿಕ್ಕಿದ್ವು, ಆದ್ರೆ ವಿತ್ ಇನ್ನೊಂದ್ ಮೀನ್ ವಿತ್ತು. ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೆ ನಾವು ಮೀನಿನ ಬೇಟೆ ಆಡೋದಕ್ಕೆ ವಿಜಿಪುರದ ಹತ್ರ ಬಂದಿದ್ದೀವಿ. ಲಾಸ್ಟ್ ಟೈಮು ನೀವೇನಾದ್ರೂ ನಮ್ಮ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಯಡಿಯೂರಲ್ಲಿ ನಾವು 25 kg ಮೀನೇನು ಹಿಡಿದಿದ್ವಿ. ಸೊ ಲಾಸ್ಟ್ ಟೈಮ್ ಹಿಡಿದಿದ್ದು ಸಣ್ಣ ಸಣ್ಣ ಮೀನ್ ಆಗಿದ್ರಿಂದ ಇವತ್ತೊಂದು ದೊಡ್ಡ ಮೀನ್ ಇಟ್ಕೊಂಡು ಹೋಗ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಮೀನ್ ಹಿಡಿಯೋದಿಕ್ಕೆ ಮೀನಿಗೆ ಬೇಕಾಗಿರೋ ಪಾಪಪ್ನೆಲ್ಲ ರೆಡಿ ಮಾಡಿದ್ದಾರೆ. ಪಾಪಪ್ ಅಂದ್ರೆ ಮೀನ್ ತಿನ್ನೋ ಫುಡ್. ಅಂದ್ರೆ ಅದಕ್ಕೆ ರೈಸ್ ಪಾಲಿಶು, ಹಾರ್ಲಿಕ್ಸು, ಬಿಸ್ಕೆಟು ಮತ್ತೆ ರಾಗಿ ಈ ತರ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು ಉಂಡೆ ತರ ಮಾಡ್ತಾರೆ, ಮುದ್ದೆ ಟೈಪು. ಸೊ ಅದನ್ನ ಚಡಿಗೆ ಸಿಗಿಸ್ತಾರೆ, ಚಡಿಗೆ ಮೆತ್ತಿಸ್ಬಿಟ್ಟು ನೀರೊಳಗಡೆ ಹಾಕಿದಾಗ ಮೀನು ಅದನ್ನ ತಿನ್ನೋಕ್ ಬಂದ್ಬಿಟ್ಟು ಗಾಳಕ್ಕೆ ಸಿಕ್ಕಾಕೊಳ್ಳುತ್ತೆ. ಬರ್ತಾರೆ ಫೋನ್ ಮಾಡಿ ಇದೇನು ಇದು ನೋಡ್ತಾ ಇದ್ದೀರಾ, ಇದನ್ನ ಗಾಳನ ಕಾನ್ಸ್ಟೆಂಟ್ ಆಗಿ ಇಡೋಕೆ ಹಾಕಿರೋದು. ನಾನು ಅವಾಗ್ಲೇ ಹೇಳಿದ್ನಲ್ಲ, ಗಾಳನ ನೀರೊಳಗಡೆ ಹಾಕಾದ್ಮೇಲೆ ಆ ಚಡಿನ ತಗೊಂಡ್ಬಿಟ್ಟು ಅದು ಫಿಕ್ಸೋದು. ಸೊ ಮೀನ್ ಏನಾದ್ರು ಬಿದ್ರೆ ಇದು ಮೂವ್ಮೆಂಟ್ ಆಯ್ತದೆ, ಅಳ್ಳಾಡ್ತಿದೆ, ಅವಾಗ ಆ ಮೀನ್ನ ಮೇಲ್ಗಡೆ ಎತ್ಕೊಳ್ಳೋದು. ಇವಾಗ ನಾನ್ ಕೂತಿರೋ ಜಾಗ ನೋಡಿ, ಅಲ್ಲಿ ಯಾವುದೇ ಆಳ ಇಲ್ಲ, ಬಟ್ ಇಲ್ಲಿ ಏನಿಲ್ಲ ಅಂದ್ರೂ ಒಂದ್ 8-9 ಅಡಿ ಆಳ ಇದೆ. ಸೊ ಅಷ್ಟು ಡೀಪ್ ಇದೆ. ನಾನೇನಾದ್ರೂ ಬಿದ್ರಿ ಇವಾಗ ಮುಳುಗೋಗ್ತೀನಿ. ಗೈಸ್, ಈ ಕೆರೆ ಒಂಥರ ಸಮುದ್ರದ ಫೀಲ್ ಕೊಡ್ತಾ ಇದೆ. ಯಾಕೆ ಹೇಳಿ, ಆ ಅಲೆಗಳು ಸಮುದ್ರದಲ್ಲಿ ಹೇಗ್ ಬರ್ತಿದ್ಯೋ ಅದೇ ತರ ಬರ್ತಾ ಇದಾವೆ. ಜೊತೆಗೆ ಇಲ್ಲೆಲ್ಲ ಕಪ್ಪೆ ಚಿಪ್ಗಳೆಲ್ಲ ಬಿದ್ದಿದಾವೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಅಣ್ಣ ಏನೋ ಎಳಿತಾ ಇದಾರೆ, ಬಿದ್ದಿಗಿತ್ತ ಅಂತ ನೋಡೋಣ. ಏನ್ ಬಂತು? ಗೆಜ್ಜೆ ಸಿಕ್ತಾ? ಗೆಜ್ಜೆನಾ? ಹಾ, ಮೀನ್ ಬಂದಾಗ ಅಳ್ಳಾಡ್ತೈತಲ್ಲ, ಸೌಂಡ್ ಬರ್ಲಿ ಅಂತನಾ? ಗೊತ್ತಾಯ್ತು. ಗೈಸ್ ನೋಡಿ, ಅಣ್ಣ ಆಲ್ರೆಡಿ 2 ಗಾಣನ ಹಾಕಿದ್ದಾರೆ ನೀರೊಳಗಡೆ. ಗೈಸ್ ಇದೆ ನೋಡಿ ಪಾಪಪ್. ಸೊ ಇದರಲ್ಲೆಲ್ಲ ಮಿಕ್ಸಿ ಇರ್ತೈತೆ, ಹಾರ್ಲಿಕ್ಸು, ಬಿಸ್ಕೆಟು, ರೈಸ್ ಪೌಡರು, ಮೈದಾ, ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮುದ್ದೆ ಥರ ಮಾಡ್ಬಿಟ್ಟು ಆ ತುದಿಗೆ ಹಿಂಗೆ ಗಟ್ಟಿಗೆ ಮೆತ್ತಿಸ್ಬಿಟ್ಟು ಅದನ್ನ ನೀರೊಳಗಡೆ ಹಾಕ್ತಾರೆ. ಏನೋ ಬಂತು ಅನ್ಸುತ್ತೆ ಗೈಸ್, ಬಿದ್ದಿದೆ ಅನ್ಸುತ್ತೆ ಮೀನು. ಅಣ್ಣ ಎಳಿತಾ ಇದ್ದಾರೆ, ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ನೋಡೋಣ ಏನ್ ಬರುತ್ತೆ ಅಂತ. ಬಿತ್ತು 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 ಗೈಸ್, ಮೀನ್ ಬಿದ್ದಿದೆ ಫೈನಲಿ. ಫಸ್ಟ್ ನೋಡಿ, ಅಣ್ಣನೇ ಸ್ಟಾರ್ಟ್ ಮಾಡಿದ್ರು. ನೋಡಿ ಇಲ್ಲಿ ಗೈಸ್, ನೋಡಿ ಎಷ್ಟಪ್ಪ ಮೀನು ಹಿಡ್ದಿದ್ದೀವಿ. ಇದು ಆ್ಯಕ್ಚುಲಿ ಯಡಿಯೂರಲ್ಲಿ ಹಿಡಿದಿದ್ದಕ್ಕಿಂತ ದೊಡ್ಡ ಮೀನು, ಇದೇ ದೊಡ್ಡ ಮೀನು. ಯಡಿಯೂರಲ್ಲೆಲ್ಲ ಇದಕ್ಕಿಂತ ಸಣ್ಣ ಸಣ್ಣ ಮೀನುಗಳು ಬಿದ್ದಿದ್ವು, ಬಟ್ ಇದು ನೋಡಿ ಎಷ್ಟಪ್ಪ ಇದೆ ಅಂತ. ಇಲ್ಲೆಲ್ಲ ದೊಡ್ಡ ದೊಡ್ಡ ಮುಳ್ಳುಗಳವೆ, ಆದರೂ ಕಷ್ಟಪಟ್ಟು ಇಟ್ಕೊಂಡಿದ್ದೀನಿ, ಇನ್ನೂ ಬದುಕೈತೆ. ಹಾಂ, ಫಸ್ಟ್ ಬೇಟೆ ಗೈಸ್ ಇದು. ಅಪ್ಪ ನೋಡಿದ್ರಲ್ಲ, ಹಂಗೆ ಒದ್ಲಾಡ್ತೈತೆ, ಅಷ್ಟು ಪವರ್ಫುಲ್ಲು. ಇವಾಗ ಈ ಚೀಲದೊಳಗಡೆ ಹಾಕ್ಬಿಟ್ಟು ಅದನ್ನು ಮತ್ತೆ ನೀರಲ್ಲಿ ಹಾಕೋಣ, ಯಾಕಂದರೆ ನಾವು ಸಂಜೆ ತಗೊಂಡೋಗೋ ಅಷ್ಟರಲ್ಲಿ ಬದುಕಿರ್ಬೇಕಲ್ಲ ಅದು ಸ್ವಲ್ಪ. ಸೊ ಅದಕ್ಕೆ ಚೀಲದೊಳಗಡೆ ಹಾಕ್ಬಿಟ್ಟು ನೀರೊಳಗಡೆ ಬಿಟ್ಟಿರ್ತೀವಿ. ನೋಡಿ ಇಲ್ಲೆಲ್ಲ ಕಲ್ಲು ಇಕ್ಕೋದು, ಯಾಕಂದರೆ ಬಲೆ ಪವರ್ಫುಲ್ ಐತೆ ಮೀನು, ಸರಿಯಾಗಿ ಎಳಿತೈತೆ ಒಟ್ಟಿನಲ್ಲಿ. ಅಂಥವ್ರಿಗೂ ಬದುಕಿರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡೋದು. ನೋಡಿ ಆ ಚೀಲದಲ್ಲಿ ಹಾಕಿರೋ ಮೀನು
ಇಲ್ಲಿ 2 ಗಾಳ ಬೇರೆ ಹಾಕಿದ್ರಲ್ಲ, ಸೊ ಇದರಲ್ಲಿ ಒಂದು ಮೀನು ಬಿದ್ದಿದೆಯಂತೆ, ಅಣ್ಣ ಹೇಳ್ತಾ ಇದ್ದಾರೆ. ಹೊಲಕ್ಕೆ ಸೌಂಡ್ ಮಾಡ್ದಂತೆ, ಸೊ ಅದನ್ನು ಕೂಡ ಎಳಿತಾ ಇದ್ದಾರೆ. ಇದು ಕಾನ್ಸ್ಟೆಂಟಾಗೆ ಬಿಟ್ಟಿರೋ ಗಾಳಗಳು, ಸೊ ಇದರಲ್ಲೂ ಮೀನು ಬಿದ್ದಿದೆ ಅಂತೆ, ಎಳಿತಾ ಇದ್ದಾರೆ ನೋಡಿ. ಗೈಸಲ್ಲಿ ಬರ್ತಾ ಇದೆ ನೋಡಿ. ಹೋಗ್ತಾ ಇದ್ದಾರೆ ಇಲ್ಲಿ. ಹಾಂ, ಇದೊಂದು ಸ್ವಲ್ಪ ಸಣ್ಣದೇ ಬಿದ್ದಿದೆ, ಪರವಾಗಿಲ್ಲ. ಓ, ಅಲ್ಲಿ 2 ಗಾಳದ್ದು ಇದಾಗ್ಬಿಟ್ಟಿದೆ ಗೈಸ್. ಒಂದು ಕಡೆದು, ಆ ಕಡೆದು, ಇದು ಕಡೆದು 2 ಕ್ಲಾಶ್ ಆಗಿದೆ ನೋಡಿ. ಅಲ್ಲಿ ದಾರ, ಅಲ್ಲಿ ಇದೊಂದು ಸ್ವಲ್ಪ ಇದು ಗೈಸ್ ಆ್ಯಕ್ಚುಲಿ ಯಡಿಯೂರಲ್ಲಿ ನಮ್ಗೆ ಸಿಕ್ಕಿದ್ದು ಈ ಸೈಜ್ ಮೀನುಗಳು ಸಿಕ್ತಿದ್ದು. ಬಟ್ ಲಾಸ್ಟ್ ಟೈಮ್ ಹಿಡ್ದಿದ್ದು ಇವಾಗ ಇದೊಂದು ಗೈಸ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಹಿಡ್ದಿದ್ದು ಮೀನು ಜಸ್ಟ್ ಮಿಸ್ ಆಗೋಯ್ತು. ಅಲ್ಲಿ ಎಸದ್ವಿ, ಬಟ್ ಒದ್ಲಾಡ್ಕೊಂಡು ಮತ್ತೆ ಅಲ್ಲಿ ನೀರಿಗೆ ಬಿದ್ದುಬಿಟ್ಟು ಹಂಗೆ ಹೊರಟೋಯ್ತು ಗೈಸ್. ಫ್ರೈ ಮಾಡ್ಬೋದಾಯ್ತು ಆ ಸಣ್ಣ ಮೀನಲ್ಲಿ, ಮಿಸ್ ಆಗೋಯ್ತು. ಲಾಸ್ಟ್ ಟೈಮು ಯಡಿಯೂರಲ್ಲಿ ನಾವು ಮೀನು ಹಿಡಿಬೇಕಾದ್ರೆ ಗಾಳಕ್ಕೆ ಎರೆಹುಳ ಹಾಕ್ಬಿಟ್ಟು ಹಿಡಿತಾ ಇದ್ವಿ. ಬಟ್ ಈ ಕೆರೆಯಲ್ಲಿ ಎರೆಹುಳ ಹಾಕಿದ್ರೆ ಬಂದ್ಬಿಟ್ಟು ಹಂಗೆ ತಿನ್ಕೊಂಡು ಹೊರಟೋಗ್ಬಿಡ್ದಾವಂತೆ, ಅಂದರೆ ಮೀನುಗಳು ಸಿಕ್ಕಾಕಣಲ್ಲ. ಸೊ ಅದಕ್ಕೆ ಇವಾಗ ಬರೀ ರಾಗಿ ಮುದ್ದೆ ಥರ ಕಳಿಸಿದ್ರಲ್ಲ, ಅದನ್ನ ಹಾಕ್ಬಿಟ್ಟು ಮೀನು ಹಿಡಿತಾ ಇದ್ದಾರೆ. ನೀವೇನಾದ್ರೂ ಇನ್ನೂ ಯಡಿಯೂರು ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ಹೋಗಿ ನೋಡ್ಕೊಂಬನ್ನಿ. ಎಷ್ಟು ಮೀನು ಬಿದ್ದಿದೆ ನೋಡಿ, ದಪ್ಪದು. ಅಲ್ಲಿ ಅಣ್ಣ ಒಂದು ಹಿಡ್ದಿತ್ತು, ಇಲ್ಲೂ ಹತ್ತತ್ರ 1 kg 1.5 kg 1.5 kgನಾ ಜಾಸ್ತಿ ಅದ. ಎಳ್ಳು ನೋಡಿ ಬಾಯ ಒಳಗೆ ಹಾಕ್ಬಿಟ್ಟಿದ್ದಾರೆ. ಮೂರು ಕೆಜಿ ಇದೆ ಇದು. ಬೆಳಗ್ಗೆಯಿಂದ ದೊಡ್ಡ ಬೇಟೆ ಗೈಸಿದು ಗೈಸ್. ಆ ದೊಡ್ಡ ಮೀನು ಸಿಕ್ಕಾದ್ಮೇಲೆ ನಮ್ಗೆ ಇವಾಗ ಇನ್ನೊಂದು ಸಣ್ಣ ಮೀನು ಸಿಕ್ಕಿದೆ. ಎಷ್ಟಪ್ಪ ಇದೆ ನೋಡಿ. ಇವಾಗ ನನಗೆ ಫಿಶ್ ಕ್ಯಾಪ್ಟನ್ ಡ್ಯೂಟಿ ಕೊಟ್ಟಿದ್ದಾರೆ. ಎಲ್ಲರೂ ಅಲ್ಲೆಲ್ಲ ಮೀನು ಹಿಡಿತಾ ಇದ್ದಾರೆ. ನನಗಿಲ್ಲಿ ಗಾಳಗಳನ್ನ ನೋಡ್ಕೊಳಕ್ ಬಿಟ್ಟೋಗಿದ್ದಾರೆ. ಅಂದರೆ ಮೀನೇನಾದರೂ ಬಿದ್ದಿದೆ ಅಥವಾ ಚಡಿ ಏನಾದರೂ ಅಳ್ಳಾಡ್ತು ಆ ಥರ ಏನಾದರೂ ಅನ್ಸಿದ್ರೆ ನಾನು ಆ ಒಣ್ಣವ್ರನ್ನ ಕರಿಬೇಕಂತೆ. ಸೊ ನೋಡ್ಕೊಳೋಣ ಬನ್ನಿ. ಗೈಸ್ ಇನ್ನೊಂದು ಮೀನು ಬಿದ್ದಿದೆ. ನಾನು ಅವಾಗಲೇ ನೋಡ್ಕೊತಾ ಇದ್ನಲ್ಲ, ಅದೇ ಜಾಗದಲ್ಲೇ ಬಿದ್ದಿದ್ದು. ಬಟ್ ಎಳ್ದಾಡ್ತಿರ್ಲಿಲ್ಲ, ಸೊ ನನಗೆ ಗೊತ್ತಾಗಿಲ್ಲ. ಅಣ್ಣ ಬಂದ್ಬಿಟ್ಟು ಗಾಳ ಎತ್ತಿದಾಗ ಸಿಗಾಕೊಂಡಿತ್ತು. ನೋಡಿದ್ರೆ ಎಲ್ಲ ತಿಂದುಬಿಟ್ಟು ಸಿಗಾಕೊಂಡಿತ್ತು. ಬನ್ನಿ ಇವಾಗ ಚೀಲದೊಳಗಡೆ ಹಾಕೋಣ. ಒಳಗಡೆ ಹಾಕಿದೀನಿ, ಫ್ರೆಶ್ ಆಗಿರ್ಬೇಕಲ್ಲ. ಎಷ್ಟು ಹಿಡ್ದಣ ಗೈಸ್ ನೋಡಿ. ಆ ಕಡೆ ಎಲ್ಲ ಹೋಗಿದ್ ರೆಡಿ ಅದಕ್ಕೆ ಸಿಕ್ಕಿಲ್ಲ, ಇಲ್ಲಿಗೆ ಬಂದಿದ್ದಾರೆ ಅಣ್ಣ ಮತ್ತೆ. ಗೈಸ್ ಇಲ್ಲಿ ಚಡಿ ಎಳ್ಳಾಡ್ತಾ ಇದ್ದೆ ಜೋರಾಗೆ, ಗೆಜ್ಜೆ ಸೌಂಡ್ ಮಾಡ್ಕೊಂಡು. ಸೊ ಅಣ್ಣ ಎಳಿತಾ ಇದ್ದಾರೆ, ತೋರಿಸಿ ನೋಡಿ. ಏನಣ್ಣ ದೊಡ್ಡದಾ? ಜಿಲೇಬಿ ಮೀಡಿಯಂ ಅಂತೆ. ಜಿಲೇಬಿ ಬರ್ತಾ ಇದೆ. ಜಿಲೇಬಿ ಮೀನು ಬರ್ತಾ ಇದೆ ನೋಡಿ ಗೈಸ್. ಎರಡವಾ ಗೈಸ್? 2 ಬಿದ್ದಿದ್ದಾವೆ ಟೋಟಲ್ ಆಗಿ. ಸೂಪರ್. ಅಮ್ಮ ಮಕ್ಕಳು ಇಬ್ರು ಬಂದ್ಬಿಟ್ಟವ್ರೆ. ಅಯ್ಯೋ ದೊಡ್ಡದು ಹಣ್ಣೊಂದು. ಅಲ್ಲಿ ಪಾವ್ ಸಿಗಾಕೊಂಡಿದೆ. ಸೊ ಅದನ್ನ ಎತ್ಕೊಂಬರಕ್ಕೆ ನೀರೊಳಗಡೆ ಇಳಿತಾ ಇದ್ದಾರೆ ನೋಡಿ. ಇಲ್ಲಿ ದೊಡ್ಡಪ್ಪ.
ಹೋದ್ರೆ. ಗೈಸ್ ಇನ್ನೊಂದು ಸೇಮ್ ಸೈಜ್ದು ಮೀನ್ ಬಿದ್ದಿದೆ ನೋಡಿ, ತೋರಿಸ್ತೀನಿ ಎಷ್ಟಪ್ಪ ಇದೆ. ಈ ಕಡೆ ಎಲ್ಲ ಜಾಸ್ತಿ ಸೈಜ್ ಇರೋವನ್ನೇ ಬೀಳ್ತಾವೆ ನೋಡಿ. ಅಲ್ಲೊಂದು ದೊಡ್ಡದು ಹಾಕಿದೀವಿ, ಈಗ ಇನ್ನೊಂದು ಹಾಕೊಳಗಡೆ ಹೆಂಗ್ ಆಡ್ತಾವ ನೋಡಿ. ಅಪ್ಪ ಏನಿಲ್ಲ ಅಂದ್ರೆ ಒಂದು 2.5 kg 3 kg ಐತೆ ಮೀನುಗಳು. ಈಗ ನೀರೊಳಗಡೆ ಹಾಕ್ಬಿಟ್ಟು ಕಟ್ಟೋದು, ಫ್ರೆಶ್ ಆಗಿರ್ಬೇಕಲ್ಲ. ಗೈಸ್ ಇನ್ನೊಂದು ಬಿದ್ದಿದೆ, ಓಹ್ ಜೋಡಿ ಮೀನುಗಳು ಬಿದ್ದಿದ್ದಾವೆ ನೋಡಿ. ಸೂಪರ್ ಜೋಡಿ ಮೀನುಗಳು, ಅವಳಿ ಜೋಡಿ. ಗೈಸ್ ನೋಡಿ ಮೀನು ಹೆಂಗೆ ಹಿಡ್ಕೊಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಮುಳುಗಳು ಇರ್ತವೆ, ಸೊ ಹಿಡ್ಕೊಬೇಕಾದ್ರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಹಿಂಗೆ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು ತಗೊಂಡೋಗಿ ಚೀಲದೊಳಗಡೆ ಹಾಕೋದು.